ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಲಾಗ್ ಮಾಡ್ತಿರೋದು. ಪಾಲಕ್ ತೊಗೊಂಡಿನಿ, ಒಂದು ಸೀಡ್ ಅಂತಾರಲ್ವ, ಒಂದು ಫುಲ್ ತೊಗೊಂಡ್ಬಿಟ್ಟು ತೊಳೆದು ಎಲ್ಲ ವಾಶ್ ಮಾಡಿಟ್ಟು ಕ್ಯಾಲ್ಶಿಯಮ್ ಬರುತ್ತೆ ಅಂತ ಪಾಲಕ್ ತಿಂದರೆ. ಪಾಲಕ್ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಮಾತ್ರ. ಹುಡುಗರಿಗಾಗಲಿ ಕೂಡ ಕ್ಯಾಲ್ಶಿಯಮ್ ಕಮ್ಮಿ ಇದ್ದರೆ ಪಾಲಕ್ ಭಾಳ ತಿನ್ನಿ ಅಂತ ಹೇಳ್ತಾರೆ. ನೀರು ಕುದಿಯಕ್ಕಿಟ್ಟಿದ್ದೆ, ಅದಕ್ಕೆ ಪಾಲಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಆಮೇಲೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಟೊಮೆಟೊ, ಪನ್ನೀರು, ಬೆಳ್ಳುಳ್ಳಿ, ಶುಂಠಿ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಾಲಕ್ಕೆಲ್ಲ ಬೆಂದು ಒಂದು ಸ್ವಲ್ಪ ಎಲ್ಲ ಅದ್ರದ್ದು ನೀರೆಲ್ಲ ಬಿಟ್ಟು ಕಹಿ ಸ್ವಲ್ಪ ಬರುತ್ತಲ್ವ, ಅದನ್ನೆಲ್ಲ ಹೋಗಿ ಬೆಂದಿಸ್ಕೊಂಡು ಇಟ್ಕೊಂಡಿದ್ದೆ ರೆಡಿ ಮಾಡಿ. ಇದನ್ನು ಆಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು. ಸ್ವಲ್ಪ ಬಿಸಿನೋದಕ್ಕೆ ಸುಮ್ಮನೆ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಗ್ರೇವಿಗೆ ಗೋಡಂಬಿ, ಬಾದಾಮು ಇವೆಲ್ಲ ಆಪ್ಷನಲ್ಲು ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು ಸ್ವಲ್ಪ ಕೊಬ್ಬರಿ, ಚಕ್ಕಿ, ಲವಂಗ ಅಂತ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಹಾಕ್ಬೋದು. ಇದು ಈರುಳ್ಳಿ ಮತ್ತು ಟೊಮೆಟೊ ಇವನ್ನೆಲ್ಲ ಒಂದು ಸ್ವಲ್ಪ ಬೆಂದಿಸ್ಕೊಂಡೆ. ಆಮೇಲೆ ಪನ್ನೀರನ್ನು ಒಂದು ಸ್ವಲ್ಪ ಒಂದು ಸ್ಪೂನ್, ಅರ್ಧ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡು ಅವನ್ನೆಲ್ಲ ಪನ್ನೀರನ್ನೇ ಬೆಂದಿಸ್ಕೊತಾ ಇದ್ದೆ. ಆ ಕಡೆ ಒಂದು ಸ್ವಲ್ಪ ರೆಡ್ಡಿಶ್ ಆಗಬೇಕು, ಯಾಕಂದರೆ ಅದು ಕೂಡ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಲ್ವ, ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಬೆಂದಿಸ್ಕೊತಾ ಇದ್ದೆ. ಅದು ಸ್ಪೂನಿಂದ ಮಾಡಿದರೆ ಅಳ್ಳಾಡ್ತಾ ಇರಲಿಲ್ಲ, ಅದು ಆ ಕಡೆ ಈ ಕಡೆ ಜರುಗ್ತಿತ್ತು. ಹಾಗಾಗಿ ಕೈಯಿಂದನೇ ಸ್ವಲ್ಪ ಬೆಂದಿಸ್ಕೊತಾ ಇದ್ದೆ ರೆಡ್ಡಿಶ್ ಆಗೋವರೆಗೂ. ಅದು ಹಸಿದು ಸ್ಮೆಲ್ ಹೋಗುತ್ತೆ ಒಳಗೆಲ್ಲ ಬಂದ್ಕೊಂಡು. ಆಮೇಲೆ ಈರುಳ್ಳಿ ಅವನ್ನೆಲ್ಲ ಬೆಂದಿಸ್ಕೊಂಡು ಇಟ್ಕೊಂಡಿದ್ದೆ. ಟೊಮೆಟೊನೇ ಅದು ಆದಮೇಲೆ, ಪನ್ನೀರ್ ಆದಮೇಲೆ ಬೆಂದಿಸ್ಕೊಂಡು, ಯಾಕಂದರೆ ಅದೊಂದು ಸ್ವಲ್ಪ ಎಲ್ಲ ಹಸಿ ಇರುತ್ತೆ ಅಲ್ವ, ಬ್ಲ್ಯಾಕಾಗಿ ಹತ್ತತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬೆಂದಿಸ್ಕೊಂಡೆ. ಇವನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ತುಪ್ಪ ಆದರೆ ಹಾಕ್ಬೋದು, ಇಲ್ಲ ಹಾಗೆ ಡ್ರೈ ಫ್ರೈ ಆದರೂ ಮಾಡ್ಕೋಬೋದು. ಆಮೇಲೆ ಪಾಲಕ್ ಇತ್ತಲ್ವ, ಪಾಲಕ್ಕು, ಕೊತ್ತಂಬರಿ, ಪುದೀನ ಇಷ್ಟು ಎಲ್ಲ ಹಾಕಿಬಿಟ್ಟು ಮಿಕ್ಸರ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡೆ. ಪಾಲಕ್ ಯಾರು ತಿನ್ನಲ್ಲಲ್ವ, ಅವ್ರಿಗೆ ಈ ಥರ ಮಾಡಿಕೊಡಿ, ಯಾಕೆ ಪಾಲಕ್ ಪನ್ನೀರ್ ತಿನ್ನಲ್ಲ ನೋಡಿ. ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ಹಾಕ್ಕೊಂಡು ಇಟ್ಕೊಂಡೆ ಬೇರೆ ಸಪ್ರೇಟಾಗಿ. ಆಮೇಲೆ ಇನ್ನೊಂದು ಗ್ರೇವಿಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಏನೇನು ಫ್ರೈ ಮಾಡ್ಕೊಂಡಿದ್ನಲ್ವ ನಾನು, ಅದಿಷ್ಟು ಮಸಾಲ ಹಾಕ್ಕೊಂಡೆ ನಾನು. ಶುಂಠಿ, ಚಕ್ಕಿ, ಆಮೇಲೆ ಲವಂಗ, ಬಾದಾಮ, ಗೋಡಂಬಿ ಎಲ್ಲದೂ ಹಾಕ್ಕೊಂಡು ಅದನ್ನು ಮಿಕ್ಸರ್ ಹಾಕ್ಕೊಂಡು ಗ್ರೇವಿ ಥರ ಆಗಬೇಕಲ್ವ. ನಮ್ಮ ಮನೇಲಿ ಗ್ರೇವಿನೇ ಜಾಸ್ತಿ ಬೇಕು. ಅದು ಪನ್ನೀರ್ ಎಷ್ಟಿರುತ್ತೋ ಗೊತ್ತಿಲ್ಲ, ಚಿಕನಿಗಾದರೂ ಕೂಡ ಅಷ್ಟೇ ಗ್ರೇವಿನೇ ಜಾಸ್ತಿ ಬೇಕು. ಹಾಗಾಗಿ ಗ್ರೇವಿ ಐಟಮ್ಸು ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು. ಮಸಾಲ ಕೂಡ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಆಗೋವರೆಗೂ ಇದ್ದು, ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ವ, ಇನ್ನೂ ಸ್ವಲ್ಪ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ತಾ ಇದ್ದೆ. ಅದು ಮಾಡಾದಮೇಲೆ ಒಂದು ಸ್ವಲ್ಪ ಅದು ಚೇಂಜಸ್ ಆಗುತ್ತೆ ಕಲರು ನೋಡಿ. ಆವಾಗ ಒಂಥರ ಕಲರ್ ಗ್ರೀನ್ ಇತ್ತು, ಈಗ ಒಂಥರ ಗ್ರೀನ್ ಬಂದಿದೆ, ಅಂದರೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಅದನ್ನೆಲ್ಲ ಇನ್ನೊಂದು ಗ್ರೇವಿ ಮಾಡ್ಕೊಂಡಿದ್ನಲ್ವ, ಅದನ್ನೆಲ್ಲ ಎರಡೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಅದೆಲ್ಲ ಹಸಿ ಫ್ಲೇವರ್ ಹೋಗಿ, ಆಮೇಲೆ ಮಸಾಲದ್ದೆಲ್ಲ ಏನೇನು ಬೇಕು ನಾವು ಖಾರ, ಉಪ್ಪು ಅದನ್ನೆಲ್ಲ ಫ್ರೈ ಮಾಡಿದ್ದು ಹಾಕ್ಕೋಬೇಕು. ಅಷ್ಟೊತ್ತಿಗೆ ಇದೆಲ್ಲ ಫ್ಲೇವರ್ ಚೇಂಜ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗಿರುತ್ತೆ, ಅದು ಗೊತ್ತಾಗುತ್ತೆ. ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕ್ಕೊಂಡು, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಖಾರ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಅದು ಫುಲ್ಲು ಗಟ್ಟಿಯಾಗಿತ್ತಲ್ವ, ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಥರ ಇರಲಿ ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೆ. ಆಮೇಲೆ ಹಿಂಗೆಲ್ಲ ಬರುತ್ತೆ ನೋಡಿ, ಆ ಕಡೆ ಕಲರ್ ಡಿಫ್ರೆನ್ಸ್ ನೋಡಿ ನೀವು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಬೆಂದಿದೆ ಅಂತಂದು ಹೇಳಿ. ಆಮೇಲೆ ಪನ್ನೀರೆಲ್ಲ ಹಾಕ್ಕೊಂಡು, ನಾನು ಹೇಳಿದ್ನಲ್ವ, ನಮಗೆ ಪನ್ನೀರ್ಗಿಂತ ಗ್ರೇವಿನೇ ಜಾಸ್ತಿ ಇರಬೇಕು, ಗ್ರೇವಿನೇ ಸರಿದು ಹೊಡಿತಾರೆ. ಹಾಗಾಗಿ ಜಾಸ್ತಿ ಇಷ್ಟಪಟ್ಟು ತಿಂತಾರೆ, ಗ್ರೇವಿನೇ ಜಾಸ್ತಿ ಮಾಡೋದು ನಾವು ಯಾವಾಗಲೂ ಅಷ್ಟೇ. ಹಾಗಾಗಿ ನಾನು ಗ್ರೇವಿನೇ ಜಾಸ್ತಿ ಮಾಡಿದ್ದೀನಿ. ಸ್ವಲ್ಪ ಮಸಾಲನೂ ಇಷ್ಟಪಟ್ಟು ತಿಂತಾರೆ. ಚಪಾತಿ ಮಾಡಿದ್ದೆ ನಾನು. ಚಪಾತಿ ಜೊತೆಗೆ ಪಾಲಕ್ ಪನ್ನೀರು ಸೂಪರಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ. ಥ್ಯಾಂಕ್ ಯು.